ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಸೀಮಂತ ಫಂಕ್ಷನ್ ಇದನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ನಾನು ನನ್ನ ರುಟೀನ್ ವ್ಲಾಗ್ನ ಶೇರ್ ಮಾಡೋಕ್ಕೆ ಆಗಿರಲಿಲ್ಲ. ಸರಿ ಇವತ್ತಾದರೂ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೇ ಇವತ್ತು ಗುರುವಾರ ಕೂಡ ಆಗಿರೋದ್ರಿಂದ ಪೂಜೆ ಕೂಡ ಮಾಡ್ಕೊಬೇಕು. ಮನೆಯೆಲ್ಲ ತುಂಬ ಅಂದರೆ ತುಂಬಾ ಮೆಸ್ಸಿ ಆಗಿಬಿಟ್ಟಿದೆ. ಡೀಪ್ ಕ್ಲೀನಿಂಗ್ ಅಂತೂ ಮಾಡ್ಕೊಂಡೇ ಇಲ್ಲ. ಇವತ್ತು ಎಷ್ಟಾಗುತ್ತೆ ಅಷ್ಟು ಡೀಪ್ ಕ್ಲೀನಿಂಗ್ನ ಕೂಡ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಏನೋ ಒಂಥರ ನೆಗೆಟಿವ್ ಫೀಲ್ ಥರನೇ ಅನಿಸ್ತಾಯಿತ್ತು. ಹಂಗಾಗಿ ಇವತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ, ಎಲ್ಲ ಕ್ಲೀನ್ ಮಾಡ್ಕೊಬೇಕು, ದೇವ್ರ ಮನೇನ ಕೂಡ ಕ್ಲೀನ್ ಮಾಡ್ಕೊಬೇಕು, ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ರುಟೀನ್ ವ್ಲಾಗ್ನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ತಿಂಡಿಗೆ ಅಂತ ಹೇಳಿ ಸಿಂಪಲ್ಲಾಗಿ ನಾನು ಟೊಮೆಟೊ ಚಿತ್ರಾನ್ನ ಮಾಡ್ಕೊಂಡ್ಬಿಟ್ಟಿದ್ದೆ. ಅದನ್ನೆಲ್ಲ ನಾನು ರೆಸಿಪಿ ಶೇರ್ ಮಾಡೋದಕ್ಕೆ ಹೋಗಿಲ್ಲ, ಯಾಕಂದರೆ ಎಲ್ಲರೂ ಯೂಶ್ವಲಾಗಿ ಹೆಂಗೆ ಮಾಡ್ಕೊತೀರ ಹಂಗೇ ನಾನು ಮಾಡ್ಕೊಳ್ಳೋದು. ಇನ್ನು ಈ ಟೈಮಲ್ಲಿ ಏನಾದರೂ ಒಂದು ಹೆಲ್ದಿ ಡ್ರಿಂಕ್ನ ಕುಡಿಯೋದು ತುಂಬಾ ಒಳ್ಳೆಯದು. ಸೊ ಹಂಗಾಗಿ ಇವತ್ತು ಏನಾದರೂ ಒಂದು ಹೆಲ್ದಿ ಜ್ಯೂಸ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದು ಅಲ್ದಿರ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹೆಣ್ಮಕ್ಳಿಗೆ. ಅದಕ್ಕೆ ಏನೇನೆಲ್ಲ ನಾವು ಮನೆಯಲ್ಲಿನೇ ಮಾಡಿಕೊಂಡು ನಾವು ಇನ್ಕ್ರೀಸ್ ಮಾಡ್ಕೊಳ್ಬೋದು, ಟ್ಯಾಬ್ಲೆಟ್ ಅಡಿಕ್ಟ್ ಆಗ್ದಿರಾ ಅಂಥದ್ದೆಲ್ಲ ನಾನು ಮಾಡ್ಕೊತಾ ಇರ್ತೀನಿ. ಸೊ ಹಾಗಾಗಿ ಇವತ್ತು ಬೀಟ್ರೂಟ್ನ ಬಳಸ್ಕೊಂಡು ನಾನು ಒಂದು ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ. ಇದನ್ನ ನಾವು ರೆಗ್ಯುಲರಾಗಿ ಕುಡಿತಾ ಬರೋದ್ರಿಂದ ನಮಗೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ, ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ರೆಗ್ಯುಲರಾಗಿ ಫಾಲೋ ಮಾಡಬೇಕು ಅಷ್ಟೇ. ಬೀಟ್ರೂಟ್ ತಿನ್ನೋದು ಪ್ರತಿಯೊಂದು ಅಡುಗೆನಲ್ಲೂ ನಾವು ಬೀಟ್ರೂಟ್ನ ಯೂಸ್ ಮಾಡ್ಕೋಬೋದು. ಅಂದರೆ ಚಪಾತಿ ಮಾಡುವಾಗ ಬೀಟ್ರೂಟ್ ಚಪಾತಿ ಮಾಡ್ಕೊಳ್ಬೋದು, ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಬೋದು. ಬೀಟ್ರೂಟ್ ಪಲ್ಯ ತಿನ್ನೋದು ಬಾಣ್ತಿರ್ಗೆ ಮತ್ತು ಪ್ರೆಗ್ನೆಂಟ್ ವುಮೆನ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ರೆಗ್ಯುಲರಾಗಿ ಫಾಲೋ ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಇವತ್ತು ನಾನು ABC ಜ್ಯೂಸ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಮನೆಯಲ್ಲಿ ಏನೇನಿದೆ ಅಂತ. ಹಣ್ಣುಗಳು ಸ್ವಲ್ಪ ಕಡಿಮೆನೇ ಇದೆ ಅಂತ ಅನಿಸುತ್ತೆ. ಆ್ಯಪಲ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡ್ತೀನಿ. ಆ್ಯಪಲ್ ಇದ್ದರೆ ಅದನ್ನು ಕೂಡ ಬಳಸ್ಕೊತೀನಿ, ಇಲ್ಲಾಂದರೆ ಏನೇನಿದೆ ಅದನ್ನು ಹಾಕ್ಕೊಂಡು ಜ್ಯೂಸ್ನ ಪ್ರಿಪೇರ್ ಮಾಡ್ಕೊತೀನಿ. ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು, ಅದ್ರ ಬೆನಿಫಿಟ್ಸ್ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆ್ಯಪಲ್ ಖಾಲಿ ಆಗಿಬಿಟ್ಟಿದೆ. ಸೊ ಆ್ಯಪಲ್ ಇಲ್ದಿರನೇ ನಾನಿವತ್ತು ಒಂಥರ ಹೆಲ್ದಿಯಾಗಿ ಯಾವ ರೀತಿ ನಾನು ಮಾಡ್ಕೊತೀನಿ ಜ್ಯೂಸ್ನ ಅಂತ ಶೇರ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಈ ಜ್ಯೂಸ್ನ ಮಾಡ್ಕೊಳ್ಳೋದಕ್ಕೆ ನಾನು ಕ್ಯಾರೆಟು ಮತ್ತು ಬೀಟ್ರೂಟು, ಒಂದು ದಾಳಿಂಬೆ ಕಾಳನ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಸಿಪ್ಪೆ ಒಣಗೋಗ್ಬಿಟ್ಟಿದೆ, ಬಟ್ ಹಣ್ಣು ಚೆನ್ನಾಗಿದೆ. ಮತ್ತು ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಆ್ಯಪಲ್ ಇಲ್ಲದೆ ಇರೋದ್ರಿಂದ ABC ಜ್ಯೂಸ್ ಆ್ಯಪಲ್ ಬದಲಾಗಿ ನಾನು ಇಲ್ಲಿ ಆಮ್ಲನ ಯೂಸ್ ಮಾಡ್ಕೊತಾ ಇದ್ದೀನಿ, ನೆಲ್ಲಿಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಜ್ಯೂಸ್ನ ನಾವು ವಾರದಲ್ಲಿ 2 ರಿಂದ 3 ದಿನ ಅಥವಾ 4 ದಿನ ಕೂಡ ಸೇವಿಸ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಎಲ್ರಿಗೂ ಗೊತ್ತಿರೋ ಥರನೇ ಕ್ಯಾರೆಟು ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು. ಬೀಟ್ರೂಟು ಬ್ಲಡ್ನ ಇನ್ಕ್ರೀಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಐರನ್ ಡಿಫಿಷಿಯನ್ಸಿನ ಕೂಡ ಹೋಗಲಾಡ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ದಾಳಿಂಬೆ ಕಾಳು ಕೂಡ ಅಷ್ಟೇ, ಬ್ಲಡ್ ಇನ್ಕ್ರಿಮೆಂಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆರಡನ್ನ ರೆಗ್ಯುಲರಾಗಿ ತಿನ್ನೋದು ತುಂಬಾ ಒಳ್ಳೆಯದು. ಯಾಕಂದರೆ ಐರನ್ ಡಿಫಿಷಿಯನ್ಸಿ ಕೂಡ ಹೋಗುತ್ತೆ ಮತ್ತು ಬ್ಲಡ್ ಕೂಡ ಮನೆಯಲ್ಲಿನೇ ಅಂದರೆ ನ್ಯಾಚುರಲ್ ಆಗಿಯೇ ಇನ್ಕ್ರೀಸ್ ಆಗುತ್ತೆ. ಯಾವುದೇ ರೀತಿ ಟ್ಯಾಬ್ಲೆಟ್ ಅಡಿಕ್ಟ್ ಆಗುವಂಥ ಅವಶ್ಯಕತೆ ಇರಲ್ಲ. ಇನ್ನು ನೆಲ್ಲಿಕಾಯಿ ಅಂತೂ ಎಲ್ರಿಗೂ ಗೊತ್ತೇ ಇದೆ, ಕೂದಲಿಗೆ ಅದು ಎಷ್ಟು ಒಳ್ಳೆಯದು ಅಂತ ಹೇಳಿ. ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ಕೂದಲನ್ನ ಕಪ್ ಮಾಡೋದಕ್ಕೆ, ಹಾಗೆಯೇ ಹೇರ್ ಫಾಲ್ನ ರೆಡ್ಯೂಸ್ ಮಾಡೋದಕ್ಕೆ ಎಲ್ಲದಕ್ಕೂ ನೆಲ್ಲಿಕಾಯಿ ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕೆ ನೆಲ್ಲಿಕಾಯಿ ಇಷ್ಟ ಇಲ್ಲ ಅನ್ನೋರು ಆ್ಯಪಲ್ನ ಕೂಡ ಬಳಸ್ಕೊಬೋದು. ABC ಜ್ಯೂಸ್ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಆ್ಯಪಲ್ನ ಕೂಡ ಬಳಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗಂತೂ ಎಲ್ಲ ಜ್ಯೂಸ್ ಅಂಗಡಿಗಳಲ್ಲೂ ABC ಜ್ಯೂಸ್ ತುಂಬಾ ಫೇಮಸ್ಸು, ಎಲ್ಲ ಕಡೆಯೂ ಇವಾಗ ಅದನ್ನು ಮಾಡ್ತಾರೆ. ಸೊ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಲ್ವಾ. ಸೊ ಹಂಗಾಗಿ ನಾನು ಮಾಡ್ಕೊತಾ ಇದ್ದೀನಿ. ಮತ್ತು ಯಾರಿಗೆಲ್ಲ ಸ್ವಲ್ಪ ಕಣ್ಣಲ್ಲಿ ಸೈಟ್ ಪ್ರಾಬ್ಲಮ್ ಇರುತ್ತೆ ಅಂಥವರೆಲ್ಲ ರೆಗ್ಯುಲರಾಗಿ ಕ್ಯಾರೆಟ್ನ ತಿನ್ನೋದ್ರಿಂದ ನಿಜವಾಗ್ಲೂ ಅದು ಸೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ವಿಷನ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ರೆಗ್ಯುಲರಾಗಿ ಫಾಲೋ ಮಾಡಬೇಕು. ಆದರೆ ಕ್ಯಾರೆಟ್ನ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಬೇಕು ರೆಗ್ಯುಲರಾಗಿ. ಸೊ ಆವಾಗ ಅದು ನಮಗೆ ಸಖತ್ ಹೆಲ್ಪ್ಫುಲ್ ಆಗುತ್ತೆ. ಕ್ಯಾರೆಟ್ನ ಹಸಿ ತರಕಾರಿ ಥರನೇ ತಿನ್ನೋದು ಒಳ್ಳೆಯದು. ಯಾಕಂದರೆ ಟೇಸ್ಟ್ ಕೂಡ ನಮಗೇನು ಬಿಟ್ಟರ್ ಅಂತ ಅನಿಸಲ್ಲ, ಚೆನ್ನಾಗಿ ಅನಿಸುತ್ತೆ. ಹಸಿ ತರಕಾರಿಯಾಗಿ ಅದನ್ನು ಬಳಸೋದು ತುಂಬಾ ಒಳ್ಳೆಯದು. ಬೇಯಿಸಿ ತಿನ್ನೋದು ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಹಸಿದೇನೆ ತಿನ್ಕೊಬೋದು. ಕಣ್ಣಿನ ಹೆಲ್ತಿಗೆ ಅದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಇನ್ನು ABC ಜ್ಯೂಸ್ದು ಕ್ಯೂಬ್ಸ್ನ ಕೂಡ ಮಾಡಿಕೊಂಡು ಕೆಲವೊಬ್ಬರು ಯೂಸ್ ಮಾಡ್ತಾರೆ, ಅದನ್ನು ಕೂಡ ಮಾಡ್ಬೋದು. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು. ಯಾವುದೇ ರೀತಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿರೋಂಥ ಆಹಾರಗಳನ್ನ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಸೊ ಫ್ರೆಶ್ ಆಗಿ 5 ನಿಮಿಷ ಅಷ್ಟೇ, ನೀವು ಸ್ವಲ್ಪ ದಾಳಿಂಬೆ ಕಾಳನ್ನ ಬಿಡಿಸೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟರೆ ಬೀಟ್ರೂಟ್ ಎಲ್ಲ ಕಟ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಂಡು ಬಿಡ್ಬೋದು. ಆದಷ್ಟು ಫ್ರೆಶ್ ಆಗಿರುವಂಥ ಊಟನ ತಿನ್ನೋದಕ್ಕೆ ಟ್ರೈ ಮಾಡಬೇಕು. ಈ ಜ್ಯೂಸ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 1 ನೆಲ್ಲಿಕಾಯಿನ ತೊಗೊಂಡಿದ್ದೀನಿ, 1 ದಾಳಿಂಬೆ ಕಾಳು, ಹಾಗೆಯೇ 1 ಕ್ಯಾರೆಟು, 1 ಬೀಟ್ರೂಟ್ನ ತೊಗೊಂಡಿದ್ದೀನಿ. ಚಿಕ್ಕ ಬೀಟ್ರೂಟ್ನ ತೊಗೊಂಡಿದ್ದೀನಿ.
ನಾನಿಲ್ಲಿ ಕ್ವಾಂಟಿಟಿ ನಾನು ಒಬ್ಳಿಗೋಸ್ಕರ ಮಾಡ್ಕೊತಾ ಇರೋದ್ರಿಂದ ಇಷ್ಟನ್ನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಇನ್ನೂ 2-3 ಜನಕ್ಕೆ ಮಾಡ್ತೀರಂದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು. ಅಥವಾ ನಿಮ್ಗೆ ಇದು ಕೂಡ ತುಂಬ ಜಾಸ್ತಿ ಆಗುತ್ತೆ ಅಂದರೆ ಎಲ್ಲದೂ ಅರ್ಧ ತೊಗೋಬೋದು. ಕ್ಯಾರೆಟ್ ಅರ್ಧ, ಬೀಟ್ರೋಟ್ ಅರ್ಧ, ದಾಳಿಂಬೆ ಕಾಳು ಅರ್ಧ ಮತ್ತು ನೆಲ್ಲಿಕಾಯಿನ ಅರ್ಧ ಕೂಡ ನೀವು ತೊಗೊಳ್ಬೋದು. ಇವಾಗ ಇದನ್ನೆಲ್ಲ ನಾನು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ನೆಲ್ಲಿಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ದಾಳಿಂಬೆ ಕಾಳು ಬಿಡಿಸಿಟ್ಟಿರೋಂಥ ದಾಳಿಂಬೆ ಕಾಳನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಬೀಟ್ರೂಟ್. ನೀರು ನಿಮಗೆ ಎಷ್ಟು ಬೇಕೋ ಅದನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನಿಮಗೆ ತುಂಬ ಗಟ್ಟಿಯಾಗಿ ಬೇಕಾ ಜ್ಯೂಸು, ಸ್ಮೂದಿ ಥರ ಇರಬೇಕಾ ಅಥವಾ ಜ್ಯೂಸ್ ಥರ ಇರಬೇಕಾ ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪನೇ ನೀರನ್ನ ಹಾಕ್ಕೊತೀನಿ. ಇದಕ್ಕೆ ನಾನು ಯಾವುದೇ ರೀತಿ ಸ್ವೀಟ್ನ ಆ್ಯಡ್ ಮಾಡ್ತಾಯಿಲ್ಲ. ಇವಾಗ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊತೀನಿ. ಬೇಕಂದರೆ ಇದಕ್ಕೆ ಏನಾದರೂ ಸ್ವೀಟ್ ಬೇಕಂತಂದರೆ ನೀವು ಬೇಕಂದರೆ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಅದೇ ಥರ ಕೂಡ ನೀವು ಜ್ಯೂಸನ್ನ ಮಾಡ್ಕೊಂಡು ಕುಡಿಬೋದು. ನಾನು ಇದನ್ನು ಇದೇ ಥರ ರಾ ಆಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಜ್ಯೂಸ್ ಇವಾಗ ರೆಡಿ ಆಗಿದೆ, ಗ್ರೈಂಡ್ ಮಾಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಕ್ವಾಂಟಿಟಿ ಎಷ್ಟು ಬಂದಿದೆ, ಎಷ್ಟು ತಿಕ್ಕಾಗಿದೆ ಅಂತ ಹೇಳಿ. ನಾನು ಇದನ್ನು ಯಾವುದೇ ರೀತಿ ಸೋಸ್ಕೊಂಡು ಅಂದರೆ ಶೋಧಿಸ್ಕೊಂಡು ಕುಡಿತಾ ಇಲ್ಲ, ಇದೇ ಥರ ಕುಡಿತೀನಿ. ಯಾಕಂದರೆ ಇದರಲ್ಲಿರೋ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ಹೋಗಬಾರ್ದು ಅಂತ ಹೇಳಿ ನಾನು ಇದನ್ನು ಇದೇ ಥರ ಕುಡಿತೀನಿ. ಸೊ ಇವಾಗ ಈ ಜ್ಯೂಸ್ ರೆಡಿ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಪ್ರೆಗ್ನೆನ್ಸಿ ವುಮೆನ್ಸ್ ಮಾತ್ರನೇ ಕುಡಿಬೇಕು ಅಂತ ಏನಿಲ್ಲ, ಎಲ್ಲರೂ ಕುಡಿಬೋದು. ಇವಾಗ ಜ್ಯೂಸ್ ರೆಡಿ ಆಗಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದು ಅಲ್ದಿರ ಹೆಲ್ದಿ ಅಲ್ವಾ, ಏನೇ ಸೈಡ್ ಎಫೆಕ್ಟ್ಸ್ ಏನಿರೋದಿಲ್ಲ. ಮನೆಯಲ್ಲಿನೇ ಈಸಿಯಾಗಿ ಹೆಲ್ದಿ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ನಾನು ಇದನ್ನು ಏನಕ್ಕೆ ಶೋಧಿಸ್ತೀರ ಕುಡಿತಾ ಇದ್ದೀನಿ ಅಂತ ಅಂದರೆ ಇದರಲ್ಲಿರೋ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಹೋಗಬಾರ್ದು ಅಂತ ಹೇಳಿ. ನಾವು ಶೋಧಿಸಿದಾಗ ಏನಾಗುತ್ತೆ, ಅದರಲ್ಲಿರೋ ಫೈಬರ್ ಕಂಟೆಂಟ್ ಎಲ್ಲ ನಮ್ಗೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಜಸ್ಟ್ ನಮಗೆ ಅದರದ್ದು ನೀರು ಸಿಗುತ್ತೆ. ಸೊ ಹಂಗೆ ಕುಡಿಯೋದು ಬದಲು ಹಿಂಗೆ ಕುಡಿದ್ರೆ ನಮಗೆ ಜಾಸ್ತಿ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಸೊ ಫೈಬರ್ ಕಂಟೆಂಟ್ ಕೂಡ ಇರೋದ್ರಿಂದ ಬೇಗ ಹಸಿವು ಕೂಡ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಇದೇ ಥರ ಕುಡಿಯೋದಕ್ಕೆ ಇಷ್ಟಪಡ್ತೀನಿ. ಈ ಥರ ನಿಮಗೆ ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಅಂದರೆ ನೀವು ಶೋಧಿಸ್ಕೊಂಡು ಕೂಡ ಕುಡಿಬೋದು. ತುರಿ ಏನು ಬರುತ್ತೆ ನೀವು ಶೋಧಿಸಾದ್ಮೇಲೆ ಅದನ್ನು ನೀವು ಏನಾದರೂ ಚಪಾತಿ ಮಾಡ್ತಾಯಿದ್ರೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಪಲ್ಯ ಮಾಡ್ತಾಯಿದ್ರೆ ನೀವು ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇವಾಗ ನಾನು ಬೇರೆ ಅಡುಗೆ ಏನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಇದನ್ನು ಹಿಂಗೆ ಕುಡಿಯೋದಕ್ಕೆ ಇಷ್ಟಪಡ್ತೀನಿ. ಹಿಂಗೆ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಹೊಟ್ಟೆ ಕೂಡ ಫುಲ್ ಆಗುತ್ತೆ. ಯಾವುದೇ ಜ್ಯೂಸ್ ಆಗಿರ್ಬೋದು, ಏನೇ ಊಟಗಳಾಗಿರ್ಬೋದು, ಅಥವಾ ನಾವು ಏನೇ ರೆಮಿಡಿನ ಮಾಡಿದ್ರೂ ಕೂಡ ಯಾವುದು ನಮಗೆ ತಕ್ಷಣಕ್ಕಂತೂ ರಿಸಲ್ಟ್ ಸಿಗೋದಿಲ್ಲ. ಸ್ವಲ್ಪ ದಿನ ಟೈಮ್ ಬೇಕೇ ಬೇಕಾಗುತ್ತೆ. ಮತ್ತು ನಾವು ಕೂಡ ಅದನ್ನು ರೆಗ್ಯುಲರಾಗಿ ಫಾಲೋ ಮಾಡಬೇಕಾಗುತ್ತೆ. ಆವಾಗಲೇ ನಮ್ಗೆ ಅದ್ರದ್ದು ಬೆನಿಫಿಟ್ಸ್ ಕೂಡ ಸಿಗೋದು. ಸೊ ಹಾಗಾಗಿ ವಾರದಲ್ಲಿ 2-3 ದಿನ ನಾವು ಇದನ್ನು ಕುಡಿಬೋದು. ಬ್ಲಡ್ ಇಂಕ್ರಿಮೆಂಟ್ಗೆ, ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕೆ ನೀವು ಇನ್ನೂ ಬೇಕಂದರೆ ಶುಂಠಿನ ಆ್ಯಡ್ ಮಾಡ್ಕೋಬೋದು, ಪುದೀನಾನ ಆ್ಯಡ್ ಮಾಡ್ಕೊಳ್ಬೋದು, ಮತ್ತು 1-2 ಕಾಳು ಮೆಣಸನ್ನ ಕೂಡ ಆ್ಯಡ್ ಮಾಡಿಕೊಂಡು ಸಾಲ್ಟ್ನ ಕೂಡ ಹಾಕ್ಕೊಂಡು ಜ್ಯೂಸನ್ನ ರೆಡಿ ಮಾಡ್ಕೊಳ್ಬೋದು. ನನಗೆ ಇದೇ ಥರ ಪ್ಲೇನಾಗಿ ಇಷ್ಟ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ಏನೂ ಆ್ಯಡ್ ಮಾಡಿಲ್ಲ. ಮತ್ತು ಇದನ್ನು ಖಾಲಿ ಹೊಟ್ಟೆಲಿ ಕುಡಿದ್ರೆ ನಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಬಟ್ ಖಾಲಿ ಹೊಟ್ಟೆನಲ್ಲಿ ಕೆಲವೊಬ್ಬರಿಗೆ ಏನು ಎದ್ದ ತಕ್ಷಣ ಏನು ಕುಡಿಬೇಕು ಅಂತ ಅನಿಸಲ್ಲ. ಅಂಥವರು ಈ ಥರ ಊಟ ಆದಮೇಲೆ, ತಿಂಡಿ ಆದಮೇಲೆ ಇದನ್ನು ಮಾಡ್ಕೊಂಡು ಕುಡಿಬೋದು. ಅಂದರೆ 1 ಅವರ್ ಗ್ಯಾಪ್ ಕೊಟ್ಬಿಟ್ಟು ಏನಾದರೂ ಜ್ಯೂಸಸ್ನ ಕುಡಿಬೋದು. ಊಟ ಆದ ತಕ್ಷಣ ನಾವು ಫ್ರೂಟ್ಸು ಜ್ಯೂಸನ್ನ ಕುಡಿಯೋದು ಕೂಡ ರಾಂಗು. ಅದ್ರದ್ದು ಏನೂ ನಮಗೆ ಬೆನಿಫಿಟ್ಸು ಸಿಗೋಲ್ಲ ಊಟ ಆದ ತಕ್ಷಣವೇ ಕುಡಿದ್ರೆ. ಸೊ 1 ಅವರ್ ಗ್ಯಾಪ್ ತೊಗೊಂಡು ಕುಡಿದ್ರೆ ಅದ್ರ ಹೆಲ್ತ್ ಬೆನಿಫಿಟ್ಸ್ ಏನಿರುತ್ತೆ ಎಲ್ಲ ಕೂಡ ನಮ್ಗೆ ಸಿಗುತ್ತೆ. ಮತ್ತು ತುಂಬ ಹೇರ್ ಫಾಲ್ ಇಶ್ಯೂಸ್ ಇದೆ ಅಂತ ಹೇಳ್ತಾರಲ್ವ, ಅಂಥವ್ರು ಕೂಡ ಈ ಜ್ಯೂಸನ್ನ ಟ್ರೈ ಮಾಡ್ಬೋದು. ಯಾಕಂದರೆ ನೆಲ್ಲಿಕಾಯಿ ಆಗಿರ್ಬೋದು, ಕ್ಯಾರೆಟ್, ಬಿಟ್ರು ಎಲ್ಲದೂ ಹೆಲ್ತಿಗೆ ಒಳ್ಳೆಯದೇ ಆಗಿರೋದ್ರಿಂದ ಹೇರ್ ಫಾಲ್ನ ಕೂಡ ಇದು ರೆಡ್ಯೂಸ್ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದು ಕ್ಯಾಲ್ಶಿಯಂ ಮತ್ತು ಐರನ್ನ ಜಾಸ್ತಿ ಮಾಡೋದಕ್ಕೆ ಕೂಡ ಇದು ಸಹಾಯ ಮಾಡೋದ್ರಿಂದ ನಮ್ಗೆ ಅದೆಲ್ಲದನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಬರೀ ಪ್ರೆಗ್ನೆನ್ಸಿ ವುಮೆನ್ಸ್ ಮಾತ್ರನೇ ಇದನ್ನೆಲ್ಲ ಟ್ರೈ ಮಾಡಬೇಕು ಅಂತ ಏನೂ ಇಲ್ಲ. ಇನ್ನು ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಮನೇನ ಕೂಡ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಎಲ್ಲದೂ ತುಂಬ ಅಂದರೆ ತುಂಬಾ ಮೆಸ್ಸಿ ಆಗಿಬಿಟ್ಟಿತ್ತು. ಬೇರೆ ದಿನಗಳೆಲ್ಲ ನಾರ್ಮಲ್ ಆಗಿನೇ ಕ್ಲೀನ್ ಮಾಡಿಕೊಂಡ್ರು ವಾರದ ದಿನ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಿಲ್ಲ ಅಂತಂದರೆ ಸಮಾಧಾನನೇ ಆಗಲ್ಲ. ಸೊ ಎಲ್ಲದೂ ನೀಟಾಗಿ ಎತ್ತಿ ಒಂದು ಕಡೆಯಿಂದ ಎಲ್ಲದೂ ಜೋಡಿಸ್ಕೊಂಡು ಕ್ಲೀನ್ನ ಮಾಡ್ಕೊತೀನಿ. ಬೇರೆ ದಿನಗಳಲ್ಲಿ ನಾವೆಲ್ಲ ಹೆಣ್ಮಕ್ಳು ಎಷ್ಟೇ ಸ್ವಲ್ಪ ಲೇಸಿನೆಸ್ ತೋರಿಸಿದ್ರು, ಸ್ವಲ್ಪ ಸೋಮಾರಿ ಥರ ತೋರಿಸಿದ್ರು ಕೂಡ ವಾರದ ದಿನ ಮಾತ್ರ
ಫುಲ್ ಡೇ ಆ್ಯಕ್ಟಿವ್ ಆಗಿರ್ತೀವಿ ಅಂತಲೇ ಹೇಳ್ಬೋದು. ನಾನು ಕೂಡ ಹಾಗೇ, ಯಾಕಂದರೆ ಟೈಮ್ ಕೂಡ ಸಿಗಲ್ಲ ಮತ್ತು ಅವತ್ತೆಲ್ಲದನ್ನು ಕ್ಲೀನ್ ಮಾಡಿಲ್ಲ ಅಂದರೆ ಸಮಾಧಾನ ಕೂಡ ಆಗಲ್ಲ. ಇನ್ನು ಫ್ರಿಜ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಮೆಸ್ಸಿ ಆಗಿಬಿಟ್ಟಿತ್ತು. ತರಕಾರಿ ಎಲ್ಲ ಹಂಗಂಗೆ ಇಟ್ಬಿಟ್ಟು ಸರಿ ಅದನ್ನು ಕೂಡ ಇವತ್ತು ಡೀಪ್ ಕ್ಲೀನ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಸ್ವಲ್ಪ ಹಂಗೇ ಮೇಲ್ಗಡೆನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ತರಕಾರಿನೆಲ್ಲ ಆರ್ಡರ್ ಮಾಡಿದ್ನಲ್ವ, ಅದನ್ನು ಕೂಡ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ. ನಾನು ಯಾವುದೇ ರೀತಿ ಡೀಪ್ ಕ್ಲೀನ್ನ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಫ್ರಿಜ್ನ. ಸೊ ಬಾಕ್ಸಸ್ ಎಲ್ಲ ಖಾಲಿ ಇತ್ತು, ಹಾಗೇ ತೊಳೆದಿಟ್ಟಿರೋದು. ಅದಕ್ಕೇ ತರಕಾರಿಗಳನ್ನೆಲ್ಲ ಜೋಡಿಸಿ ಎತ್ತಿಟ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಮ್ಗೆ ಹೆಣ್ಮಕ್ಳಿಗೆ ಹೆಂಗೆ ಅಂತಂದರೆ ಮನೆ ಸ್ವಲ್ಪ ಕ್ಲೀನಾಗಿದ್ದರೆ ನಮಗೂ ಕೂಡ ಮನಸ್ಸಲ್ಲಿ ನೆಮ್ಮದಿ ಇರುತ್ತೆ. ಇಲ್ಲಾಂದರೆ ಮನೆಯೇ ಕ್ಲೀನಾಗಿಲ್ಲ ಅಂತಂದರೆ ಸುಮ್ಮನೆ ಚಿಕ್ಕ ಪುಟ್ಟ ವಿಷಯಕ್ಕೂ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ, ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ಅದಾಗಿಲ್ಲ ಕೆಲಸ, ಇದಾಗಿಲ್ಲ ಅಂತ ಸುಮ್ಮನೆ ನೆಸೆಸರಿ ಟೆನ್ಷನ್ ಆಗ್ತಾ ಇರುತ್ತಲ್ವ. ಮನೆ ಕಸನ ಕೂಡ ಗುಡಿಸ್ಕೊಂಬಿಟ್ಟು ಮನೇನ ಕೂಡ ಒರೆಸ್ಕೊಂಬಿಟ್ಟೆ. ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಆಫೀಸ್ ವರ್ಕ್ ಕೂಡ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಬಿಡೋಣ ಅಂತೇಳಿ ಮುಗಿಸ್ಕೊತಾ ಇದ್ದೆ. ಅಷ್ಟರಲ್ಲೇ ಊಟಕ್ಕೆ ಕೂಡ ಟೈಮ್ ಆಗೋಯ್ತು. ಇನ್ನು ಇವಾಗಷ್ಟೇ ಮನೆ ಕೆಲಸನೆಲ್ಲ ಮುಗಿಸಿ ಆಯಿತು, ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದಿದೆ. ಮನೆ ಕೂಡ ಒರೆಸ್ಕೊಬೇಕು, ಅದನ್ನು ಆಮೇಲೆ ಮಾಡ್ಕೊತೀನಿ. ಪೂಜೆ ಮಾಡೋದು ಸ್ವಲ್ಪ ಹೊತ್ತಿದೆ ಅಂದಾಗ ಮಾಡ್ಕೊತೀನಿ. ಸೊ ಇವಾಗಲೇ ಒರೆಸ್ಬಿಟ್ರೆ ಮತ್ತೆ ಓಡಾಡಿ ಎಲ್ಲ ಗಲೀಜಾಗುತ್ತೆ. ಸೊ ಆಮೇಲೆ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಇವಾಗ ಆಲ್ರೆಡಿ ಲಂಚ್ ಟೈಮ್ ಕೂಡ ಆಗಿಬಿಟ್ಟಿದೆ, ಹೊಟ್ಟೆ ಕೂಡ ಹಸಿತಾ ಇದೆ. ಜ್ಯೂಸ್ ಕುಡ್ದಿದ್ದಲ್ವ, ಸ್ವಲ್ಪ ಬೇಗನೆ ಡೈಜೆಷನ್ ಆಗೋಗ್ಬಿಡುತ್ತೆ ತಿಂದಿದ್ದು. ಸೊ ಹಾಗಾಗಿ ಇವಾಗ ಬೇಗ ಲಂಚ್ನ ಏನಾದರೂ ಪ್ರಿಪೇರ್ ಮಾಡ್ಕೊಬೇಕು. ಇವತ್ತು ಊಟಕ್ಕೆ ಅಂತೇಳಿ ನಾನು ಪಾಲಕ್ ಚೀಲನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಆಗಿಬಿಡುತ್ತೆ ಮತ್ತು ನ್ಯೂಟ್ರಿಷ್ನಲ್ ಫುಡ್ ಕೂಡ ಅಲ್ವಾ. ಸೊ ಹಾಗಾಗಿ ಪಾಲಕ್ನ ಬಳಸ್ಕೊಂಡು ಇವತ್ತು ಚೀಲ ರೀತಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಒಬ್ಬರಿದ್ರೆ ಯೂಶಲಾಗಿ ಊಟ ಎಲ್ಲ ಮಾಡಬೇಕಂತಲೇ ಅನಿಸಲ್ಲ. ನಾನು ಹಂಗೆ ಯಾವಾಗಲೂ ಸ್ಕಿಪ್ ಮಾಡ್ತಿದ್ದೆ, ಬಟ್ ಈ ಟೈಮಲ್ಲಿ ಸ್ಕಿಪ್ ಎಲ್ಲ ಮಾಡಬಾರ್ದು. ಟೈಮ್ ಕರೆಕ್ಟಾಗಿ ಊಟನ ಮಾಡಬೇಕು. ಸೊ ಹಾಗಾಗಿ ಹೆಲ್ದಿಯಾಗಿಯೇ ಮತ್ತು ಬೇಗ ಆಗೋ ಥರ ಆಗಿಬಿಡ್ಬೇಕು ನನಗೆ. ಇವಾಗ ಕೆಲಸ ಕೂಡ ಜಾಸ್ತಿ ಇರೋದ್ರಿಂದ ಇವಾಗ ಅಡುಗೆ ಎಲ್ಲ ಅಂದರೆ ಸಾಂಬಾರೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಒಬ್ಳಿಗೆ ಅಲ್ವಾ, ಸೊ ಹಾಗಾಗಿ ಬೇಗ ಇದನ್ನೇ ಮಾಡ್ಕೊಂಡ್ಬಿಡ್ತೀನಿ. ಈ ರೆಸಿಪಿನ ವೆಯ್ಟ್ ಲಾಸ್ ಮಾಡೋರು ಕೂಡ ಅವ್ರು ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಹೆಲ್ದಿಯಾಗಿ ನೀವು ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಮಕ್ಕಳೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಊಟನ ತೊಗೊಂಡೋದ್ರೆ ತಿನ್ಕೊಂಬರಲ್ಲ, ಅಂಥವ್ರಿಗೆಲ್ಲ ಇದನ್ನೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಟಿಫನ್ಗೆ ಲಂಚ್ ಬಾಕ್ಸ್ಗೆ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು ಅವ್ರಿಗೆ. ಸೊ ಇದರ ಕಂಪ್ಲೀಟ್ ರೆಸಿಪಿನ ಕೂಡ ನಾನಿವತ್ತು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ಕಟ್ ಮಾಡೋದೆಲ್ಲ ಪೋರ್ಷನ್ಸ್ ತೋರಿಸಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ನಿಮಗೂ ಕೂಡ ಅಂತ ಹೇಳಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ನಾನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ತೀನಿ ಬ್ಯಾಟರ್ನ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಈ ಪಾಲಕ್ ಚೀಲನ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ 1 ಕಪ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದಕ್ಕೆ ಈಗ ನಾನು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಟೊಮೆಟೊನ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕ್ಯಾರೆಟ್ನ ಕೂಡ ನಾನು ತುರಿದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಹೇಳಿ. ಈಗ ಇದಕ್ಕೆ ನಾನು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಬೋದು. ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕು ನೀವು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಬೋದು. ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊಪ್ಪಲ್ಲಿರೋ ನೀರೆಲ್ಲ ಚೆನ್ನಾಗಿ ಇದಕ್ಕೆ ಇಳ್ಕೊಳ್ಳೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ನೀವು ಮನೆಯಲ್ಲೇ ಓಟ್ಸ್ ಪೌಡರ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ನನ್ನ ಹತ್ರ ಇವಾಗ ಓಟ್ಸ್ ಪೌಡರ್ ಇರಲಿಲ್ಲ, ಸೊ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ನೀರು ಹಾಕ್ಕೊಂಡು ಯಾವುದಕ್ಕೆ ಬೇಕು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಇವಾಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ತುಂಬ ತೆಳು ಮಾಡ್ಕೋಬಾರ್ದು. ಫಸ್ಟು ಈ ಥರ ಸ್ವಲ್ಪ ಗಟ್ಟಿಯಾಗಿಯೇ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹದ ಗೊತ್ತಾಗುತ್ತೆ. ಇಷ್ಟು ಗಟ್ಟಿ ಕೂಡ ಇರಬಾರ್ದು. ಇನ್ನೊಂದು ಸ್ವಲ್ಪ ಇದಕ್ಕೆ ನೀರನ್ನ ಹಾಕ್ಕೊಂಡು ತೆಳುಗೆ ಮಾಡ್ಕೊತೀನಿ. ಈ ಥರ ನಾವು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ಆದರೆ ಮತ್ತೆ ಕಡಿಮೆ ಮಾಡೋದಕ್ಕಾಗಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾರ್ಮಲಾಗಿ ನಾವು ಯಾವ ಥರ ಅಂದರೆ ಪ್ಯಾನ್ ಕೇಕ್ ಎಲ್ಲ ಹೆಂಗೆ ಮಾಡ್ಕೊತೀವಿ ಮತ್ತು ದೋಸೆನೆಲ್ಲ ಯಾವ ಥರ ಹಾಕ್ಕೊತೀವಿ, ಸೆಟ್ ದೋಸೆ ನಮ್ಮ ಸ್ವಲ್ಪ ಮಂದವಾಗಿ ಆ ಥರ ಹಾಕ್ಕೊಂಡು 2 ಸೈಡ್ ಬೇಯಿಸ್ಕೊಂಡ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಹೆಲ್ದಿ ಫುಡ್ ಕೂಡ ಆಗಿರೋದ್ರಿಂದ ಬೇಗನೆ ಕೂಡ ಆಗಿಬಿಡುತ್ತೆ. 5 ನಿಮಿಷದಲ್ಲಿ ಈ ಫುಡ್ನ ರೆಡಿ ಮಾಡ್ಕೊಂಬಿಡ್ಬೋದು. ಇದಷ್ಟೇ. ಇವಾಗ ಕರೆಕ್ಟಾಗಿ ಈ ಹದದಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು.
ಇಲ್ಲಿ ಪ್ಯಾನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಕೆಳಗಡೆಗೆ ಅಂದರೆ ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡ್ಕೊಳ್ತೀನಿ. ಇವಾಗ ತವೆ ಕಾದಿದೆ. ಇದನ್ನು ನಾವಿವಾಗ ನಾರ್ಮಲಾಗಿ ಪ್ಯಾನ್ ಕೇಕ್ ಎಲ್ಲ ಯಾವ ಥರ ಮಾಡ್ಕೊತೀವಿ ಅಥವಾ ದೋಸೆನೆಲ್ಲ ಸೆಟ್ ದೋಸೆನೆಲ್ಲ ಯಾವ ಥರ ಮಾಡ್ಕೊತೀವಿ ಆ ಥರ ಈ ಥರ ಸ್ವಲ್ಪ ಪ್ಯಾನ್ ಮೇಲೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನೇ ನೀಟಾಗಿ ಆ ಕಡೆ ಈ ಕಡೆಗೆ ಅಂತ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತೀನಿ ಅಷ್ಟೇ. ಈ ಥರ ಸ್ವಲ್ಪ ಮಂದವಾಗಿ ಹಾಕ್ಕೊಂಡ್ರೆ ಸಾಕು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದ್ರ ಮೇಲ್ಗಡೆ ನೀವು ಬೇಕಂದರೆ ಎಣ್ಣೆನ ಹಾಕ್ಕೊಂಡು ನಾನು ಸ್ವಲ್ಪ ಸ್ಪ್ರೇನಲ್ಲಿ ಸ್ಪ್ರೇ ಮಾಡ್ಕೊಂಡು ಬೇಯಿಸ್ಕೊತೀನಿ. ಎರಡು ಸೈಡ್ ಚೆನ್ನಾಗಿ ದೋಸೆ ಥರ ಬೇಯಿಸ್ಕೊಂಡ್ರೆ ಆಗೋಯ್ತು. ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನೋಡ್ಬೋದು ಒಂದು ಸ್ವಲ್ಪನೂ ಹಂಚಿಗಿದು ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಎದ್ದೇಳುತ್ತೆ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕಷ್ಟೆ. ಸೊ ಇವಾಗ ನನ್ನ ಮಧ್ಯಾಹ್ನದ ಊಟ ರೆಡಿ ಆಯಿತು. ತುಂಬ ಬೇಗ ಅಂದರೆ ಬೇಗನೆ ಆಗೋಯ್ತು. ಇಲ್ಲಿ ಪಾಲಕ್ ಚೀಲ ಕೂಡ ರೆಡಿಯಾಗಿದೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಕ್ಯಾರೆಟ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಊಟಿ ಕ್ಯಾರೆಟ್ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಬಂದಿದೆ. ಸೊ ಅದು ಕೂಡ ಇತ್ತು, ಅದನ್ನು ಆ್ಯಡ್ ಮಾಡ್ಕೊತೀನಿ. ಈ ಪಾಲಕ್ ಚೀಲ ಜೊತೆ ತಿನ್ನೋದಕ್ಕೆ ಏನು ಬೇಕು ಅಂತ ಅನ್ಸೋದೇ ಇಲ್ಲ ಕಾಂಬಿನೇಷನ್ಗೆ. ಸೊ ಪ್ಲೇನಾಗಿ ಅದನ್ನೇ ತಿನ್ಬೋದು ನಾವು, ತುಂಬಾ ಟೇಸ್ಟಿಯಾಗಿದೆ. ಈಗ ಇದ್ರ ಜೊತೆಗೆ ಊಟದ ಜೊತೆಗೇ ನಾನು ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕಂಪ್ಲೀಟ್ ಮೀಲ್ ರೆಡಿ ಆಗೋಯ್ತು. ಈಸಿಯಾಗಿ ಕಡಿಮೆ ಟೈಮಲ್ಲಿನೇ ನಂದು ಲಂಚ್ ಪ್ರಿಪೇರ್ ಆಗೋಯ್ತು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ಸೋದಿಲ್ಲ, ಚೆನ್ನಾಗೇ ಇರುತ್ತೆ. ಸೊ ಇದು ನನ್ನ ಮೀಲ್ ಪ್ಲೇಟ್ ಇವತ್ತಿಂದು. ಟೇಸ್ಟ್ ಹೆಂಗಿದೆ ಅಂದ್ಬಿಟ್ಟು ಚೆಕ್ ಮಾಡಿ ಹೇಳ್ತೀನಿ. ತುಂಬ ಅಂದರೆ ತುಂಬ ಕಡಿಮೆ ಟೈಮಲ್ಲಿ ಲಂಚ್ನ ಪ್ರಿಪೇರ್ ಮಾಡ್ಕೊಬಿಡ್ಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಇದ್ರ ಜೊತೆ ಕಾಂಬಿನೇಷನ್ನಾಗಿ ನಾನು ಏನೂ ಮಾಡ್ಕೊಂಡಿಲ್ಲ, ಪ್ಲೇನಾಗಿ ತಿಂತಾಯಿದ್ದೀನಿ. ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಪಾಲಕ್ ಸೊಪ್ಪು ಫ್ಲೇವರು, ಕ್ಯಾರೆಟ್ ಫ್ಲೇವರು, ಟೊಮೆಟೊ ಹಾಕಿರೋದು ಪ್ರತಿಯೊಂದೂ ಅಷ್ಟೇ ಡಿಫ್ರೆಂಟ್ ಫ್ಲೇವರ್ ಕೊಡ್ತಾಯಿತ್ತು. ಸಖತ್ ಟೇಸ್ಟಾಗಿತ್ತು. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಈ ರೆಸಿಪಿನಂತೂ. ನೀವು ಒನ್ ಟೈಮ್ಗೆ ಆರಾಮಾಗಿ ಈ ರೆಸಿಪಿನ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಜೊತೆಗೆ ಕಾಂಬಿನೇಷನ್ ಆಗಿ ನಿಮ್ಗೆ ಏನೋ ಒಂದು ಇರಬೇಕು ಅಂತಾನೆ ಅಂತ ಅನಿಸಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಬಾಗಿಲಿಗೆ ರಂಗೋಲಿನೆಲ್ಲ ಹಾಕ್ಕೊಂಬಿಟ್ಟು ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ಟು ದೇವ್ರ ಪಾತ್ರೆನೆಲ್ಲ ಸ್ವಲ್ಪ ತೊಳೆಯೋದಿತ್ತು. ಅದನ್ನು ಕೂಡ ಎಲ್ಲದನ್ನು ತೊಳೆದು ಎತ್ತಿಟ್ಕೊಂಡೆ. ಇನ್ನು ಹೂವು ಕೂಡ ಇವತ್ತು ಹಾರ ಏನು ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಟೈಮೇ ಸಿಗಲಿಲ್ಲ ನನಗೆ. ಸೊ ಹಾಗಾಗಿ ಇವತ್ತು ಬಿಡಿ ಹೂವನ್ನೇ ಮುಡಿಸ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ದೇವ್ರ ಪಾತ್ರೆನೆಲ್ಲ ತೊಳೆದಿಟ್ಕೊಂಡೆ. ಇನ್ನು ನಂದು ಸ್ಕಿನ್ ಕೇರ್ ವಿಡಿಯೋನ ಕೂಡ ಮಾಡಿ ಅಂತ ಹೇಳಿ ಒಬ್ಬರು ಕಮೆಂಟ್ ಹಾಕಿದ್ರು. ಸೊ ಅದನ್ನು ಕೂಡ ನಾನು ಸಪ್ರೇಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಇವಾಗಷ್ಟೇ ಕೆಲಸ ಎಲ್ಲ ಮುಗೀತು. ಸೊ ಇವಾಗ ಪೂಜೆನ ಮಾಡ್ಕೊಬೇಕು. ಪೂಜೆ ಒಂದೇ ಪೆಂಡಿಂಗ್ ಇರೋದು. ಸೊ ಪೂಜೆನ ಕೂಡ ಬೇಗ ಮಾಡ್ಕೊಂಬಿಡ್ತೀನಿ. ಆಲ್ಮೋಸ್ಟ್ ಸಂಜೆನೇ ಆಗೋಗ್ಬಿಟ್ಟಿದೆ. ಇನ್ನು ಲಾಸ್ಟ್ ಒಂದು ವ್ಲಾಗಲ್ಲಿ ನಾನು ಹೇರ್ ಸಿರಮ್ನ ಅಪ್ಲೈ ಮಾಡಿದ್ದೆ. ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು, ನೀವು ಯಾವುದು ಹೇರ್ ಸಿರಮ್ನ ಯೂಸ್ ಮಾಡ್ತೀರಾ, ಏನಕ್ಕೆ ಯೂಸ್ ಮಾಡ್ತೀರಾ, ಏನಕ್ಕೆ ಅದು ಅಂತ ಹೇಳಿ. ಅದೇನಕ್ಕೆ ಯೂಸ್ ಮಾಡ್ತೀನಿ, ಅದು ಯಾವಾಗ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ಅಂತ ಕೂಡ ನಾನು ಇವತ್ತು ಹೇಳ್ತೀನಿ. ನಾನು ಇವಾಗಷ್ಟೇ ಜಸ್ಟ್ ಸ್ನಾನ ಮಾಡಿ ಬಂದಿದ್ದೀನಿ. ನಾನು ಯಾವ ಸಿರಮ್ನ ಯೂಸ್ ಮಾಡಿದೆ ಅಂತ ಅಂದರೆ ಇದು ಲಾರಿಯಲ್ ಟೋಟಲ್ ರಿಪೇರ್ ಅಂತ ಹೇಳಿ ಈ ಸಿರಮ್ನ ಯೂಸ್ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ ನಂದು ತುಂಬ ಅಂದರೆ ತುಂಬಾ ಕರ್ಲಿ ಹೇರು, ತುಂಬ ಬೇಗ ಸಿಕ್ಕಾಗ್ಬಿಡುತ್ತೆ. ಎಷ್ಟು ಬೇಗ ಸಿಕ್ಕಾಗ್ಬಿಡುತ್ತೆ ಅಂದರೆ ಅದರಿಂದ ಏರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ ಸಿಕ್ಕಾದಾಗ ಅದನ್ನು ಬಿಡಿಸೋದಕ್ಕೋಸ್ಕರ. ಮತ್ತು ಕರ್ಲಿ ಹೇರ್ ಇರೋರಿಗೆ ಗೊತ್ತೇ ಇರುತ್ತೆ, ಅವ್ರ ಹೇರು ಅಷ್ಟು ಸಾಫ್ಟ್ ಇರಲ್ಲ. ಸಾಫ್ಟ್ ಇದ್ರೂ ಗಂಟು ಹಾಕೊತಾನೇ ಇರುತ್ತೆ ಯಾವಾಗ್ಲೂ. ಸೊ ಹಾಗಾಗಿ ನಾನು ಈ ಹೇರ್ ಸಿರಮ್ನ ಯೂಸ್ ಮಾಡ್ತೀನಿ. ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತಂದರೆ, ಇವಾಗ ಸ್ನಾನ ಮಾಡಿ ಬಂದಿದ್ದೀನಿ, ಒಂದು 10 ನಿಮಿಷ ನಾನು ಟವಲ್ನ ಹಾಗೇ ಬಿಟ್ಬಿಟ್ಟಿರ್ತೀನಿ. ಕೂದಲು ತುಂಬ ಅಂದರೆ ತುಂಬ ವೆಟ್ಟಿರಬಾರ್ದು. ಈ ಥರ ಸ್ವಲ್ಪ ಡ್ರೈ ಆಗಿರಬೇಕು. ಮತ್ತು ನೀರು ಹನಿಯೋ ಥರ ಎಲ್ಲ ಇರಬಾರ್ದು. ಸೊ ಅಷ್ಟು ನೀರು ಹೋಗಿದ್ರೆ ಸಾಕು. ನೀರೆಲ್ಲ ಹನಿಯೋ ಥರ ಇದ್ದರೆ ಅದು ಚೆನ್ನಾಗಿ ಸೆಟ್ ಆಗಲ್ಲ. ಸೊ ಇವಾಗ ನಂದು ಸ್ವಲ್ಪ ಡ್ರೈ ಆಗಿದೆ. ನಾನು ಸ್ನಾನ ಮಾಡಿ ಒಂದು 10 ನಿಮಿಷ ಟವಲ್ನ ಕಟ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಇವಾಗ ಜಸ್ಟ್ ನಾನು ಅದನ್ನು ತೆಗೆದಿದ್ದೀನಿ. ಇವಾಗ ನೋಡ್ಬೋದು ನೀರೆಲ್ಲೂ ಇಲ್ಲ, ಅಂದರೆ ತೇವ ಇದೆ, ನೀರು ಹನಿಯೋ ಥರ ಇಲ್ಲ.
ಇವಾಗ ಫಸ್ಟು ನಾನು ಕೂದಲನ್ನ 2 ಪೋರ್ಷನ್ ಮಾಡ್ಕೊತೀನಿ. ಕೂದಲನ್ನ ಈ ಥರ 2 ಪೋರ್ಷನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹಿಂಗೆ ಮಾಡ್ಕೊತೀನಿ, ಸ್ವಲ್ಪ ಬಿಡಿಸ್ಕೊತೀನಿ. ಅಂದರೆ ಬೇಗ ಗಂಟು ಹಾಕೊಂಡ್ಬಿಟ್ಟಿರುತ್ತಲ್ವ ನಮ್ಮದು ಕರ್ಲಿ ಹೇರ್ ಅಂದರೆ. ಸೊ ಸ್ವಲ್ಪ ಈ ಥರ ಸ್ಮೂತಾಗಿ ಒದ್ರುಕೊಂಡ್ಬಿಡ್ತೀನಿ. ಇವಾಗ ನಾನು ಇದಕ್ಕೆ ಹೇರ್ ಸಿರಮ್ನ ಅಪ್ಲೈ ಮಾಡಿ, ಹೇರ್ ಸಿರಮ್ನ ಹೆಂಗೆ ಅಪ್ಲೈ ಮಾಡಬೇಕು ಅಂದರೆ, ಇದನ್ನು ನಾನು ಆನ್ಲೈನಲ್ಲೇ ತರಿಸ್ಕೊತೀನಿ. ಅಂದರೆ ನೈಕಾಯಿಂದ ತರಿಸ್ಕೊತೀನಿ, ಅಮೆಝಾನು ಫ್ಲಿಪ್ಕಾರ್ಟಿಂದ ಎಲ್ಲ ನಾನು ತರಿಸಲ್ಲ. ಯಾಕಂದರೆ ಒರಿಜಿನಲ್ ಪ್ರಾಡಕ್ಟ್ ಬರುತ್ತೋ ಇಲ್ವೋ ಅಂತ ನನಗೆ ಡೌಟು. ಸೊ ಹಾಗಾಗಿ ನಾನು ನೈಕಾಯಿಂದ ತರಿಸ್ಕೊತೀನಿ. ನಿಮಗೆ ಎಲ್ಲ ಕಡೆಯೂ ಸಿಗುತ್ತೆ ನಾರ್ಮಲಾಗಿ, ಎಲ್ಲರೂ ಇದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ. ಇದೇನೆಂದರೆ ಕೂದಲನ್ನ ಗಂಟು ಹಾಕೊಳ್ಳೋದನ್ನ ತಪ್ಪಿಸುತ್ತೆ. ಸೊ ಸ್ನಾನ ಮಾಡಿ ಒಂದು 5ರಿಂದ 10 ನಿಮಿಷ ಬಿಟ್ಟಾದಮೇಲೆ ಇದನ್ನು ಅಪ್ಲೈ ಮಾಡಿದರೆ ನಾವು ನೆಕ್ಸ್ಟು ಸ್ನಾನ ಮಾಡೋರ್ಗು ನಮ್ಮದು ಕೂದಲು ಅಷ್ಟು ಸಿಕ್ಕಾಗೋದಿಲ್ಲ. ಎಣ್ಣೆ ಹಾಕಿದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಇದ್ರ ಮೇಲೇ. ಇದು ಒಂಥರ ವಾಟರಿ ಥರನೇ ಇರುತ್ತೆ, ನೀರು ಥರನೇ ಇರುತ್ತೆ. ಸೊ ಹಾಗಾಗಿ ಕೂದಲಿಗೆ ಸೆಟ್ ಆಗಿಬಿಡುತ್ತೆ. ಮತ್ತು ಕೂದಲು ಕೂಡ ಜಾಸ್ತಿ ಗಂಟು ಹಾಕ್ಕೊಳ್ಳಲ್ಲ. ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ. ಇದನ್ನು ಇವಾಗ ಜಸ್ಟ್ ನಾನು ಇಷ್ಟೇ 1-2 ಡ್ರಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ, 2 ಡ್ರಾಪು. ನಂದು ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಷ್ಟೇ ಹಾಕ್ಕೊಂಡಿರೋದು, ನಾನು 2 ಡ್ರಾಪ್ ಹಾಕ್ಕೊಂಡಿರೋದು. ನನ್ನ ಕೂದಲು ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಇರೋದ್ರಿಂದ ನಾನು ಒಂದು ಸೈಡ್ಗೆ 2 ಡ್ರಾಪ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಷ್ಟು ಇದನ್ನು ತುಂಬ ಜಾಸ್ತಿ ಕ್ವಾಂಟಿಟಿನ ತೊಗೊಬಾರ್ದು, ಒಂಥರ ಆಗಿಬಿಡುತ್ತೆ ಕೂದಲು. ಸೊ 2 ಡ್ರಾಪ್ ಸಾಕು. ಒಂದು ಸೈಡ್ಗೆ ನನಗೆ 2 ಡ್ರಾಪ್ ಸಾಕಾಗುತ್ತೆ. ಇಷ್ಟು ಲೆಂತ್ಗೆ 2 ಡ್ರಾಪ್ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಈ ರೀತಿ ರಬ್ ಮಾಡ್ಕೊಂಡ್ಬಿಡ್ಬೇಕು ಕೈಯಲ್ಲೇ. ಅದಾದಮೇಲೆ ಈ ಥರ ಜಸ್ಟ್ ನಾವು ಕೂದಲಿಗೆ ಇದನ್ನು ಅಪ್ಲೈ ಮಾಡ್ಕೊಬೇಕು. ಸ್ಕ್ಯಾಲ್ಪ್ವರೆಗೂ ನಾವು ಜಾಸ್ತಿ ತಾಗಿಸ್ಬಾರ್ದು. ಈ ಥರ ನೀಟಾಗಿ ಆ ಕೈಯಲ್ಲಿರೋದನ್ನೇ ನಾವು ಕೂದಲಿಗೆ ಈ ಥರ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಈ ಥರ ಮಾಡಿಕೊಂಡ್ರೆ ಸಾಕು. ಇದರಿಂದ ನಮ್ಮ ಕೂದಲು ಕೂಡ ಜಾಸ್ತಿ ಸಿಕ್ಕಾಗೋದಿಲ್ಲ ಮತ್ತು ತುಂಬ ಸಾಫ್ಟಾಗಿ ಆಗುತ್ತೆ. ಮತ್ತು ತುಂಬ ವೆಟ್ಟಿದಾಗ ಅಪ್ಲೈ ಮಾಡಿದ್ರೆ ಇದು ಅಷ್ಟು ಸೆಟ್ಟೇ ಆಗೋಲ್ಲ. ಇವಾಗ ನೋಡ್ತಾ ಇರ್ಬೋದು ಶೈನಿಯಾಗಿ ಕೂಡ ಕಾಣಿಸುತ್ತೆ ಕೂದಲು. ಸೊ ಹಂಗಾಗಿ ನಾನು ಇದನ್ನು ಅಪ್ಲೈ ಮಾಡ್ಕೊತೀನಿ. ಇಲ್ಲಾಂದರೆ ನನ್ನ ಕೂದಲು ಸಿಕ್ಬಿಡ್ಸೋದಕ್ಕೆ ಆಗಲ್ಲ. ಸೊ ಹಂಗಾಗಿ ತುದಿವರೆಗೂ ನೀವು ಇದನ್ನು ಅಪ್ಲೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಕ್ಯಾಲ್ಫಿಗೆಲ್ಲ ಇದನ್ನು ತಗುಲಿಸ್ಬಾರ್ದು. ಯಾಕಂದರೆ ಕೆಲವೊಬ್ರಿಗೆ ಇದರಿಂದನೂ ಏರ್ ಫಾಲ್ ಆಗೋ ಚಾನ್ಸಸ್ ಇರ್ಬೋದು ಇದನ್ನು ಅಪ್ಲೈ ಮಾಡಿದ್ಮೇಲೆ. ಸೊ ಹಂಗಾಗಿ ಸ್ಕ್ಯಾಲ್ಫಿಗೆ ತಗುಲಿಸ್ಬೇಡಿ. ಜಸ್ಟ್ ನಿಮ್ಮದು ಕೂದಲು ಪೋರ್ಷನ್ ಏನಿದೆ ಈ ರೀತಿ ನೋಡಿಕೊಂಡು ಅದನ್ನು ನೀಟಾಗಿ ಅಪ್ಲೈ ಮಾಡ್ಕೊಂಡ್ರೆ ಸಾಕು. 2 ಡ್ರಾಪ್ ಸಾಕು ಒಂದು ಸೈಡಿಗೆ, ತುಂಬ ಜಾಸ್ತಿ ಹಾಕೊಬಾರ್ದು. ಇಷ್ಟೇ, ನಂದು ಹೇರ್ ಲೆಂತ್ವರೆಗೂ ನಾನು ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊತೀನಿ. ರೈಟ್ ಸೈಡ್ಗೆ ಕೂಡ ಅಪ್ಲೈ ಮಾಡ್ಕೊತಿದ್ದೀನಿ. ನಿಮಗೆ ಗೊತ್ತಾಗ್ಬೋದು, ಇಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ. ಅಪ್ಲಿಕೇಶನ್ ಆದಮೇಲೆ ಈ ಕೂದಲಿಗೂ ಎಷ್ಟು ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಸೊ 2 ಡ್ರಾಪು ಇದನ್ನು ಕೂಡ ಚೆನ್ನಾಗಿ ರಬ್ ಮಾಡ್ಕೊತೀನಿ. ಇವಾಗ ಮೇಲ್ಗಡೆಯಿಂದ ಕೆಳಗಡೆವರೆಗೂ ನೀಟಾಗಿ ಇದನ್ನು ನಾನು ಅಪ್ಲೈ ಮಾಡ್ಕೊತೀನಿ. ಹೀಟಿಂಗ್ ಮಾಡೋದಾದರೆ, ಹೇರ್ ಹೀಟಿಂಗ್ ಎಲ್ಲ ಮಾಡೋದಾದರೆ ನೀವು ಇದನ್ನು ಬಳಸ್ಕೊಂಡು ಮಾಡೋದ್ರಿಂದ ಏರ್ ಫಾಲ್ ಕೂಡ ಜಾಸ್ತಿ ಆಗಲ್ಲ. ಅಂದರೆ ಡೈರೆಕ್ಟಾಗಿ ಹೇರ್ನ ಇದು ಡ್ಯಾಮೇಜ್ ಮಾಡೋದಕ್ಕೆ ಬಿಡಲ್ಲ ಹೀಟಿಂದ ಎಲ್ಲ. ಸೊ ಹಂಗಾಗಿ ನೀವು ಇದನ್ನು ಬಳಸ್ಕೊಬೋದು ಅಷ್ಟೇ. ಇದನ್ನು ಹಿಂಗೆ ಹೇರ್ಗೆ ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಟ್ರೆ ಆಯಿತು. ನೆಕ್ಸ್ಟ್ ಇನ್ನು ನೀವು ಇದನ್ನೇನು ವಾಶ್ ಮಾಡೋ ಅವಶ್ಯಕತೆ ಎಲ್ಲ ಏನಿರಲ್ಲ. ನಾರ್ಮಲಾಗಿ ನಾವು ಹೇರ್ ಸಿರಮ್ನ ಹೆಂಗೆ ಯೂಸ್ ಮಾಡ್ತೀವಿ ಅದೇ ಥರನೇ. ಮತ್ತು ಇದರಿಂದ ಎಲ್ಲ ಏರ್ ಗ್ರೋತ್ಗೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಹೇಳಲ್ಲ. ಇದು ಜಸ್ಟು ಕೂದಲನ್ನ ಡಿಟ್ಯಾಂಗಲ್ ಮಾಡುತ್ತೆ, ಅಂದರೆ ಗಂಟು ಹಾಕೊಳ್ಳೋದ್ರಿಂದ ತಪ್ಪಿಸುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಮತ್ತು ಸಾಫ್ಟಾಗಿರುತ್ತೆ. ಕೋಮ್ ಮಾಡಿದಾಗ ಅಷ್ಟು ಸಿಕ್ಕಟ್ಟೋದಾಗಿರ್ಬೋದು, ಸಿಕ್ಕಟ್ಟಿದ್ರೇ ಅಲ್ವಾ ನಮಗೆ ಕರ್ಲಿ ಹೇರ್ಗೆ ಜಾಸ್ತಿ ಏರ್ ಫಾಲ್ ಆಗೋದು. ಸೊ ಅದನ್ನೆಲ್ಲ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಕಂಪ್ಲೀಟಾಗಿ ನೀವು ಇದನ್ನು ಸ್ಕ್ಯಾಲ್ಫ್ಗೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಏರ್ ಫಾಲ್ ಎಲ್ಲ ರೆಡ್ಯೂಸ್ ಆಗುತ್ತೆ ಅಂತೆಲ್ಲ ನಾನು ಹೇಳಲ್ಲ. ಇದು ಜಸ್ಟು ಕೂದಲನ್ನ ಗಂಟು ಹಾಕೊಳ್ಳೋದ್ರಿಂದ ತಪ್ಪಿಸೋದಕ್ಕೋಸ್ಕರ ಅಷ್ಟೇ. ನನಗಂತೂ ಇದು ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಹಂಗಾಗಿ ಇದನ್ನು ನಾನು ಆಲ್ಮೋಸ್ಟು ಒಂದು 2 ವರ್ಷದಿಂದನೂ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ನೀವು ನೋಡಿಕೊಂಡು ನಿಮ್ಮ ಹೇರ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಬೈ ಮಾಡಿಕೊಂಡು ಸಿರಮ್ನ ಯೂಸ್ ಮಾಡ್ಕೊಳ್ಬೋದು. ಯಾರೋ ಒಬ್ಬರು ಕೇಳಿದ್ರು, ಸೊ ಹಾಗಾಗಿ ಈ ವಿಡಿಯೋ ಮೂಲಕನೇ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಇನ್ನು ನಾನು ಏನು ಸ್ಕಿನ್ ಕೇರ್ನ ಮೇಂಟೈನ್ ಮಾಡ್ತೀನಿ, ನನ್ನ ಸ್ಕಿನ್ ಕೇರ್ ರೂಟೀನೆಲ್ಲ ಹೇಳಿ ಅಂತ ಹೇಳ್ತಾಯಿದ್ರಿ. ಅದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಯಾವುದ್ರಲ್ಲಾದ್ರೂ ನಾನು ಹೇಳ್ತೀನಿ, ನಾನು ಯಾವ ಥರ ಸ್ಕಿನ್ನ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ. ಸೊ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ ಮತ್ತು ವೀಡಿಯೋ ಕೂಡ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ನನ್ನ ನಾರ್ಮಲ್ ರೂಟೀನ್ ಆಗಿತ್ತು.
ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.